Hello everyone, welcome back to my YouTube channel Mujir, English teacher in MDRS Sonahalli. So in today's class we will learn about the direct indirect speech part 2. ಸೊ ಎಲ್ಲರಿಗೂ ನಾನು ಈ ತರಗತಿಗೆ ಸ್ವಾಗತವನ್ನ ಕೋರುತ್ತಾ ಇವತ್ತಿನ ತರಗತಿಯಲ್ಲಿ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ನ ಪಾರ್ಟ್ 2 ಅನ್ನ ನಾವು ಕಲ್ತ್ಕೊಳ್ಳೋದ. ಹಿಂದಿನ ತರಗತಿಯಲ್ಲಿ ಯಾರು ನನ್ನ ವಿಡಿಯೋನ ನೋಡಿಲ್ಲ, ಮೊದಲು ಆ ವಿಡಿಯೋನ ನೋಡಿ ಅನಂತರ ಈ ಕ್ಲಾಸನ್ನ ನೀವು ನೋಡಿ. ಯಾಕಂದ್ರೆ ಆ ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಇದು ಅರ್ಥ ಆಗಲ್ಲ. ಯಾಕಂದ್ರೆ ಅಲ್ಲಿ ಚಾರ್ಟ್ 1, ಚಾರ್ಟ್ 2, ಚಾರ್ಟ್ 3 ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಗೆ ಸಂಬಂಧಪಟ್ಟಂತೆ ನಾನು ಅಲ್ಲಿ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಯಾರು ಅದನ್ನ ನೋಡಿಲ್ಲ ಫಸ್ಟ್ ಅದನ್ನ ನೋಡ್ಕೊಂಡು ಆಮೇಲೆ ಇದನ್ನ ನೋಡಿ. ಯಾಕಂದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂದ್ರೆ. ನೆಕ್ಸ್ಟ್ ಈಗ ನಾವು ಲೇಟ್ ಮಾಡದೆ ಡೈರೆಕ್ಟ್ ನಾವು ಕ್ಲಾಸ್ ಹೋಗೋದ. ಇನ್ ಟುಡೇಸ್ ಕ್ಲಾಸ್ ನಾವು ಕಲ್ತ್ಕೋಬೇಕು ಏನು, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಅನ್ನ. ಅರ್ಥ ಆಗ್ತಾ ಇದೆಯಾ? ನೋಡಿ, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಚಾರ್ಟ್ ನಂಬರ್ 4 ಏನಿದು, ಚಾರ್ಟ್ ನಂಬರ್ 4. ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂಡ್ ಆಲ್ಸೋ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂಡ್ ಆಲ್ಸೋ ಆಪ್ಟೇಟಿವ್ ಸೆಂಟೆನ್ಸ್, ಈ ಮೂರು ಪ್ರಕಾರಗಳಲ್ಲಿ ನಾವು ಇವತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕಲ್ತ್ಕೋಬೇಕು. ಹೇಗೆ ನಾವು ಕಲ್ತ್ಕೋಬೇಕು ಅದನ್ನ ನೋಡಿ. ಈಗ ನಾನು ಹೇಳ್ತೀನಿ ನಿಮ್ಗೆ, ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ಹೇಗೆ ಸೆಂಟೆನ್ಸ್ ಬರುತ್ತೆ, ಅದನ್ನ ಹೇಗೆ ನಾವು ಗೆಸ್ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಇಂಪರೇಟಿವ್ ಸೆಂಟೆನ್ಸಸ್ ಬಂದಾಗ ನಾವು ಏನನ್ನ ಚೇಂಜಸ್ ಮಾಡಬೇಕು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ. ಒನ್ಸ್ ಅಗೇನ್ ಐ ರಿಪೀಟ್ ದಿಸ್, ಅಕಸ್ಮಾತ್ if come in imperative sentences in sentence, on that time what we change in indirect speech. imperative ಬಂದಾಗ, exclamatory ಬಂದಾಗ, optative ಬಂದಾಗ ನಾವು ಏನ್ ಚೇಂಜ್ ಮಾಡಬೇಕು ಅಂತ ನಾವು ತಿಳ್ಕೋಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ನೋಡಿ ಇಲ್ಲಿ ಈಗ ಇಂಪರೇಟಿವ್ ಅಂದಾಗ ನಾವು ಹೇಳ್ತೀವಿ ಕಡ್ಡಾಯವಾಗಿ ಆಜ್ಞಾರ್ಥ ಅಂತ. ಏನು, ಕಡ್ಡಾಯವಾಗಿ ಅಥವಾ ಆಜ್ಞಾರ್ಥ. ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮ್ಗೆ, ಏನಪ್ಪಾ ಅಂದ್ರೆ ಇಂಪರೇಟಿವ್ ಸೆಂಟೆನ್ಸ್ ಬಂದಾಗ ಅಂದ್ರೆ ಅದು ಒಂದು ಆರ್ಡರ್ ಅಲ್ಲಿ ಇರಬಹುದು, ಇಲ್ಲಾಂದ್ರೆ ಟು ರಿಕ್ವೆಸ್ಟ್ ಅಲ್ಲಿ ಇರಬಹುದು, ಇಲ್ಲಾಂದ್ರೆ ಟು ಅಡ್ವೈಸ್ ಅಲ್ಲಿ ಇರಬಹುದು. ಏನು ಆರ್ಡರ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಆರ್ಡರ್ ಮಾಡಿದೆ, ಏನಪ್ಪಾ ಏನನ್ನ ಆರ್ಡರ್ ಅನ್ನ ಮಾಡಿದೆ ಅಂದ್ರೆ ನಾನು ಪ್ಲೀಸ್ ಪ್ಲೀಸ್ ಅಲ್ಲ, ಸಿಟ್ ಡೌನ್ ಹಿಯರ್, ಸಿಟ್ ಡೌನ್ ಹಿಯರ್ ಆರ್ ಗೆಟ್ ಔಟ್. ಅದೇನ್ ಮಾಡ್ತಾ ಇದ್ದೀನಿ ನಾನು, ಆರ್ಡರ್ ಅನ್ನ ಮಾಡ್ತಾ ಇದ್ದೀನಿ. ರಿಕ್ವೆಸ್ಟ್ ಏನು, ಪ್ಲೀಸ್ ಗಿವ್ ಮಿ ಯುವರ್ ಬುಕ್, ಪ್ಲೀಸ್ ಗಿವ್ ಮಿ ಸಮ್ ರುಪೀಸ್ ಅಲ್ವಾ. ಅದು ರಿಕ್ವೆಸ್ಟ್ ಅಂತ. ಈಗ ಅಡ್ವೈಸ್ ಮಾಡ್ಬೇಕಂದ್ರೆ ಡಾಕ್ಟರ್ ಅಡ್ವೈಸ್ ಮಾಡ್ತಾನೆ, ಪ್ಲೀಸ್ ಟೇಕ್ ದಿಸ್ ಮೆಡಿಸಿನ್ ಟ್ವೈಸ್ ಎ ಡೇ. ಟೇಕ್ ದಿಸ್ ಮೆಡಿಸಿನ್ ಟ್ವೈಸ್ ಎ ಡೇ ಅಂದ್ರೆ ದಿನಕ್ಕೆ 2 ತಾಸು ನೀವು ಈ ಮೆಡಿಸಿನ್ ಅನ್ನ, ಈ ಔಷಧಿಯನ್ನ ತಗೊಳ್ಳಿ ಅಂತ ಹೇಳ್ತಾ ಅಡ್ವೈಸ್ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಆರ್ಡರ್, ರಿಕ್ವೆಸ್ಟ್, ಅಡ್ವೈಸ್ ಬಂದಾಗ ಸೆಡ್ ಟು ಜಾಗದಲ್ಲಿ ಸೆಡ್ ಟು ಬರ್ಲಿ ಅಥವಾ ಸೆಡ್ ಅಂತ ಬರ್ಲಿ, ರಿಪೋರ್ಟಿಂಗ್ ಅಲ್ಲಿ ಹೇಳ್ತೀರಾ ನಾನು. ರಿಪೋರ್ಟಿಂಗ್ ಅಲ್ಲಿ, ರಿಪೋರ್ಟೆಡ್ ಸ್ಪೀಚ್ ಅಲ್ಲ, ರಿಪೋರ್ಟಿಂಗ್ ಅಲ್ಲಿ ಹೇಳ್ತೀರಾ. ಸೆಡ್ ಟು ಬರ್ಲಿ ಆರ್ ಸೆಡ್ ಬರ್ಲಿ. ಆ ಟೈಮ್ ಅಲ್ಲಿ ನಾವು ಆರ್ಡರ್ ಬಂದಾಗ ಏನ್ ಚೇಂಜ್ ಮಾಡ್ತೀವಿ ಅಂದ್ರೆ ಆರ್ಡರ್ ಅಂತ ಚೇಂಜ್ ಮಾಡ್ತೀವಿ. ಇಲ್ಲಿ ಕಾಣಿಸ್ತದೆ ನೋಡಿ, ಇಲ್ಲಿ ಆರ್ಡರ್ಡ್ ಅಥವಾ ಇನ್ಸ್ಟ್ರಕ್ಟೆಡ್ ಅಂತ ನಾವು ಹೇಳ್ತೀವಿ. ಇನ್ಸ್ಟ್ರಕ್ಟೆಡ್. ನೆಕ್ಸ್ಟ್ ರಿಕ್ವೆಸ್ಟ್ ಬಂದಾಗ ರಿಕ್ವೆಸ್ಟೆಡ್ ಆರ್ ಅರ್ಜ್ಡ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಅಡ್ವೈಸ್ಡ್ ಇಲ್ಲಾಂದ್ರೆ ಸಜೆಷನ್ ಅಂತ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ಎಕ್ಸ್ಕ್ಲಮೇಟರಿ ಬಂದಾಗ ಎಕ್ಸ್ಪ್ರೆಷನ್ ಆಫ್ ಜಾಯ್, ಎಕ್ಸ್ಪ್ರೆಷನ್ ಆಫ್ ಜಾಯ್, ರಿಗ್ರೆಟ್, ಎಕ್ಸ್ಪ್ರೆಷನ್ ಆಫ್ ರಿಗ್ರೆಟ್, ಎಕ್ಸ್ಪ್ರೆಷನ್ ಆಫ್ ಸಾರೋ, ಎಕ್ಸ್ಪ್ರೆಷನ್ ಆಫ್ ಅಪ್ಲಾಸ್ ಆರ್ ಎಕ್ಸ್ಪ್ರೆಷನ್ ಆಫ್ ವಂಡರ್ ಆರ್ ಸರ್ಪ್ರೈಸ್. ವಂಡರ್ ಆಗ್ಬೋದು, ಇಲ್ಲಾಂದ್ರೆ ಸರ್ಪ್ರೈಸ್ ಕೂಡ ಆಗ್ಬೋದು. ಏನು ಜಾಯ್ ಅಂದ್ರೆ ಸಂತೋಷವನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ ಅವನು, ಎಕ್ಸ್ಪ್ರೆಷನ್ ಅನ್ನ ಕೊಡ್ತಾ ಇದ್ದಾನೆ. ಯಾವ ಎಕ್ಸ್ಪ್ರೆಷನ್ ಅನ್ನ, ಸಂತೋಷದ ಎಕ್ಸ್ಪ್ರೆಷನ್ ಅನ್ನ. ನೆಕ್ಸ್ಟ್ ರಿಗ್ರೆಟ್ ಅಂದ್ರೆ ಒಪ್ಪಿಗೆ, ತನ್ನ ತಪ್ಪನ್ನ ಏನ್ ಮಾಡ್ತಾ ಇದ್ದಾನೆ ಅವನು, ಒಪ್ಕೋತಾ ಇದ್ದಾನೆ. ಅದಕ್ಕೆ ನಾವು ಹೇಳ್ತೀವಿ ರಿಗ್ರೆಟ್. ಸಾರೋ ಅಂದ್ರೆ ಏನು, ಒಂದು ದುಃಖ ಆಗಿದೆ, ಏನಾಗಿದೆ ಅವ್ರಿಗೆ, ದುಃಖ ಆಗಿದೆ. ಅಪ್ಲಾಸ್ ಆರ್ ವಂಡರ್, ಆಶ್ಚರ್ಯ ಆಗ್ತಾ ಇದೆ ಅವ್ರಿಗೆ. ಏನಾಗ್ತಾ ಇದೆ, ಆಶ್ಚರ್ಯ, ಸರ್ಪ್ರೈಸ್ ಆಗ್ತಾ ಇದೆ. ಆ ಟೈಮ್ ಅಲ್ಲಿ ನಾವು ಏನಂತ ಯೂಸ್ ಮಾಡ್ತೀವಿ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ನೋಡಿ ಇಲ್ಲಿ ಈಗ ಆ ಟೈಮಲ್ಲಿ ಸೆಡ್ ಟು ಬರ್ಲಿ ಆರ್ ಸೆಡ್ ಬರ್ಲಿ, ಆ ಟೈಮಲ್ಲಿ ನಾವು ಯೂಸ್ ಮಾಡಬೇಕು ಎಕ್ಸ್ಕ್ಲೈಮ್ಡ್ ವಿತ್.
ನೋಡಿ ಇಲ್ಲಿ, ಎಕ್ಸ್ಕ್ಲೈಮ್ಡ್ ವಿತ್ ಸಾರೋ, ಎಕ್ಸ್ಕ್ಲೈಮ್ಡ್ ವಿತ್ ಜಾಯ್, ಎಕ್ಸ್ಕ್ಲೈಮ್ಡ್ ವಿತ್ ವಂಡರ್ ಆರ್ ಸರ್ಪ್ರೈಸ್, ಎಕ್ಸ್ಕ್ಲೈಮ್ಡ್ ವಿತ್ ಅಪ್ಲಾಸ್. ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ನಾವು ಮಾಡ್ತೀವಿ ಆಪ್ಟೇಟಿವ್ ಸೆಂಟೆನ್ಸಸ್. ಏನು ಆಪ್ಟೇಟಿವ್ ಅಂದ್ರೆ ಇಚ್ಛಾರ್ಥ. ಏನು ಇಚ್ಛಾರ್ಥ? ಇಲ್ಲಾಂದ್ರೆ ನಾವು ಪ್ರೇ ಮಾಡಬಹುದು, ಟು ವಿಶ್ ಮಾಡಬಹುದು, ಟು ಬಿಡ್ ಮಾಡಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ಅಕಸ್ಮಾತ್ ಏನಾದ್ರು ನಾವು ಪ್ರೇ ಮಾಡ್ತೀವಿ ಅಂದ್ರೆ ನಾನು ಸೆಂಟೆನ್ಸ್ ಹೇಳ್ತೀನಿ. ಸೆಂಟೆನ್ಸ್ ಹೇಳಿದಾಗ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ನೋಡಿ ಈಗ ಆಪ್ಟೇಟಿವ್ ಸೆಂಟೆನ್ಸಸ್ ಅಲ್ಲಿ ಟು ಪ್ರೇ ಮಾಡಿದಾಗ, ಟು ವಿಶ್ ಮಾಡಿದಾಗ, ಟು ಬಿಡ್ ಮಾಡಿದಾಗ, ಟು ಅಲ್ಲಿ ನಾವು ಸೆಡ್ ಟು ಬಂದಾಗ ಆರ್ ಸೆಡ್ ಬಂದಾಗ ನಾವು ಯೂಸ್ ಮಾಡ್ತೀವಿ ಪ್ರೇಡ್, ವಿಶ್ಡ್, ಬೇಡ್ ಅಂತ. ಬಿಡ್ ನ ಪಾಸ್ಟ್ ಟೆನ್ಸ್ ಏನೋ ಬೇಡ್ ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ಬಿಡ್ ನ ಪಾಸ್ಟ್ ಟೆನ್ಸ್ ಬೇಡ್. ಸೊ ಈಗ ನಾವು ಸೆಂಟೆನ್ಸ್ ನ ಒನ್ ಬೈ ಒನ್ ಇಂಪರೇಟಿವ್ ಅಲ್ಲಿ ಬಂದಾಗ ಹೇಗೆ ಚೇಂಜ್ ಮಾಡಬೇಕು, ಕೆಲವು ಎಕ್ಸಾಂಪಲ್ ಕೊಟ್ಟಿದ್ದು ನಾನು ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಇಂಪರೇಟಿವ್ ಬಂದಾಗ, ಎಕ್ಸ್ಕ್ಲಾಮೇಟರಿ ಬಂದಾಗ ಅಂಡ್ ಆಲ್ಸೋ ಆಪ್ಟೇಟಿವ್ ಬಂದಾಗ ಹೇಗೆ ಚೇಂಜ್ ಮಾಡಬೇಕು ಅಂತ ನಾನು ಈಗ ತಿಳಿಸ್ತೋಡ್ತೀನಿ ನೋಡಿ. ಸೊ ರಿಪೋರ್ಟೆಡ್ ಸ್ಪೀಚ್ ಇದು ಫಸ್ಟ್ ಒನ್, ಇಂಪರೇಟಿವ್ ಸೆಂಟೆನ್ಸಸ್. ಸೊ ಇಂಪರೇಟಿವ್ ಸೆಂಟೆನ್ಸ್ ಅಂತ ನಾನು ಹೇಳಿದೆ ಏನಪ್ಪಾ ಅಂದ್ರೆ ಅದು ಕಡ್ಡಾಯವಾಗಿ ಇಲ್ಲಾಂದ್ರೆ ಆಜ್ಞೆಯನ್ನ ಮಾಡೋದು ಅಂತ. ಸೊ ಫಸ್ಟ್ ಸೆಂಟೆನ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಈಗ ದ ಟೀಚರ್ ಸೆಡ್ ಟು ರಾಹುಲ್, ದ ಟೀಚರ್ ಸೆಡ್ ಟು ರಾಹುಲ್ ಸ್ಟ್ಯಾಂಡ್ ಅಪ್ ರೈಟ್ ನೌ. ಸೊ ಇಲ್ಲಿ ಆರ್ಡರ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಆರ್ಡರ್ ಅನ್ನ. ದಿಸ್ ಸೆಂಟೆನ್ಸ್ ಇಸ್ ಇನ್ ಆರ್ಡರ್. ಸೊ ಆರ್ಡರ್ ಬಂದಾಗ ಏನ್ ಚೇಂಜ್ ಮಾಡಬೇಕು ಅಂತ ನಾನು ಚಾರ್ಟ್ ಅಲ್ಲಿ ಹೇಳಿದೆ, ಚಾರ್ಟ್ ನಂಬರ್ 4 ಅಲ್ಲಿ. ಈಗ ನೋಡಿ, ದ ಟೀಚರ್ ಆರ್ಡರ್ಡ್ ಆರ್ ಇನ್ಸ್ಟ್ರಕ್ಟೆಡ್ ಎರಡೂ ತಗೋಬಹುದು ಅಲ್ಲಿ. ಯಾಕಂದ್ರೆ ಸ್ಟ್ಯಾಂಡ್ ಅಪ್ ರೈಟ್ ನೌ, ನಿಂತ್ಕೊಳ್ಳಿ, ಈ ಕ್ಷಣದಲ್ಲಿ ನಿಂತ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಿಂತ್ಕೊಳ್ಳಿ ಅಂತ ಆರ್ಡರ್ ಮಾಡ್ತಾ ಇದ್ದಾರೆ. ಯಾರು? ಟೀಚರ್. ಯಾರಿಗೆ ಆರ್ಡರ್ ಮಾಡ್ತಿರೋದು? ರಾಹುಲ್ಗೆ. ಸೊ ಅದಕ್ಕೆ ಇಲ್ಲಿ ದ ಟೀಚರ್ ಆರ್ಡರ್ಡ್ ಆರ್ ಇನ್ಸ್ಟ್ರಕ್ಟೆಡ್ ಎರಡೂ ತಗೋಬಹುದು. ತಗೊಂಡ್ರ? ದಿ ಟೀಚರ್ ಆರ್ಡರ್ ಆರ್ ಇನ್ಸ್ಟ್ರಕ್ಟೆಡ್ ರಾಹುಲ್. ರಾಹುಲ್ ಅರ್ಥ ಆಗ್ತದೆ? ರಾಹುಲ್. ಅದಾದ್ಮೇಲೆ ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ಒಂದು ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು, ಏನಪ್ಪಾ ಅಂದ್ರೆ ಆಬ್ಜೆಕ್ಟ್ ಆದ ನಂತರ, ಆಬ್ಜೆಕ್ಟ್ ಆದ ನಂತರ ನಾವು ಟು ಅನ್ನ ಯೂಸ್ ಮಾಡಬೇಕು. ಏನಂತ ಯೂಸ್ ಮಾಡಬೇಕು? ಟು ಅಂತ ನಾವು ಯೂಸ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ಆರ್ಡರ್ ಬರಲಿ, ಅಡ್ವೈಸ್ ಬರಲಿ ಅಂಡ್ ಆಲ್ಸೋ ರಿಕ್ವೆಸ್ಟ್ ಬರಲಿ. ಅರ್ಥ ಆಗ್ತಾ ಇದೆಯಾ? ಸೊ ಇನ್ನೊಂದು ರೀತಿಯಲ್ಲಿ ಅಂದ್ರೆ ನೆಗೆಟಿವ್ ಬಂದ್ರೆ ಇದರಲ್ಲಿ ಏನ್ ಆಗ್ಬೇಕು ಅಂತ ಅದನ್ನು ಹೇಳ್ತೀನಿ ನಾನು ನೆಕ್ಸ್ಟ್ ಎಕ್ಸಾಂಪಲ್ ಕೊಟ್ಟು. ಸೊ ಇಲ್ಲಿ ನೋಡಿ, ಈಗ ದಟ್ ಟೀಚರ್ ಸೆಡ್ ಟು ರಾಹುಲ್ ಸ್ಟ್ಯಾಂಡ್ ಅಪ್ ರೈಟ್ ನೌ. ದ ಟೀಚರ್ ಆರ್ಡರ್ಡ್ ಆರ್ ಇನ್ಸ್ಟ್ರಕ್ಟೆಡ್ ರಾಹುಲ್. ಸೊ ನೋಡಿ ಟು ಬಂದಿದೆ, ಟು ಹಾಕೊಂಡು ನಾನೀಗ. ಟು ಯಾರಿಗೆ ಮಾಡ್ತಿರೋದು ಆರ್ಡರ್? ರಾಹುಲ್ಗೆ. ಸೊ ಯಾರಿಂದ? ಟು ಸ್ಟ್ಯಾಂಡ್ ಅಪ್ ರೈಟ್. ಸ್ಟ್ಯಾಂಡ್ ಅಪ್ ರೈಟ್. ನಾವು ಬಂದಾಗ ನಾನು ಚಾರ್ಟ್ 1 ಅಲ್ಲಿ ಕೊಟ್ಟಿದ್ದೆ. ಏನಪ್ಪ ಅಂದ್ರೆ ಚಾರ್ಟ್ 2 ಅಲ್ಲಿ ನಾವು ಬಂದಾಗ ನಾವು ಯಾವ್ದ್ರಲ್ಲಿ ಚೇಂಜ್ ಮಾಡ್ತೀವಿ? ದೆನ್ಗೆ ಚೇಂಜ್ ಮಾಡ್ತೀವಿ. ಇಸ್ ಇಟ್ ಕ್ಲಿಯರ್? ಕಾನ್ಸೆಪ್ಟ್ ಇಸ್ ಕ್ಲಿಯರ್? ಅರ್ಥ ಆಯ್ತಾ? ನೋಡಿ, ದ ಟೀಚರ್ ಸೆಡ್ ಟು ರಾಹುಲ್ ಸ್ಟ್ಯಾಂಡ್ ಅಪ್ ರೈಟ್ ನೌ. ಸ್ಟ್ಯಾಂಡ್ ಅಪ್ ರೈಟ್ ನೌ. ದ ಟೀಚರ್ ಆರ್ಡರ್ಡ್, ಆರ್ಡರ್ ಮಾಡ್ತಿರೋದು, ಆರ್ ಇನ್ಸ್ಟ್ರಕ್ಟೆಡ್ ಹೇಳ್ಬೋದು, ಸೂಚನೆಯನ್ನ ಕೊಡ್ತಿರೋದು ಅಂತ ಹೇಳ್ಬೋದು, ರಾಹುಲ್ ಟು ಸ್ಟ್ಯಾಂಡ್ ಅಪ್ ರೈಟ್ ದೆನ್. ಸೊ ಕಾನ್ಸೆಪ್ಟ್ ಇಸ್ ಕ್ಲಿಯರ್? ನೆಕ್ಸ್ಟ್ ನೋಡಿ, ಡಾಕ್ಟರ್ ಸೆಡ್ ಟು ದಿ ಪೇಷಂಟ್ಸ್ ಆರ್ ಪೇಷಂಟ್. ಅಲ್ಲಿ ಪೇಷಂಟ್ ಬರ್ಬೇಕಿತ್ತು, ಅಲ್ಲಿ ಒಂದು ತಪ್ಪಾಗಿದೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದನ್ನ ಸರಿಪಡಿಸ್ಕೊಳ್ಳಿ. ಡಾಕ್ಟರ್ ಸೆಡ್ ಟು ದಿ ಪೇಷಂಟ್ ಚೇಂಜ್ ಯುವರ್ ಫುಡ್ ಹ್ಯಾಬಿಟ್ಸ್. ಡಾಕ್ಟರ್ ಹೇಳ್ತಾ ಇದ್ದಾರೆ ಪೇಷಂಟ್ನ ಏನಂತ? ನಿಮ್ಮ ಫುಡ್ಡಿನ ಹ್ಯಾಬಿಟ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಳಿ, ಬದಲಾವಣೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಆರೋಗ್ಯ ಸಮಸ್ಯೆ ಇದೆ. ಸೊ ಡಾಕ್ಟರ್ ಏನ್ ಮಾಡ್ತಾ ಇದಾರೆ? ಅಲ್ಲಿ ಅಡ್ವೈಸ್ ಕೊಡ್ತಾ ಇದ್ದಾರೆ ಆರ್ ಸಜೆಷನ್ ಕೊಡ್ತಾ ಇದ್ದಾರೆ. ಅಡ್ವೈಸ್ ಹೇಳ್ಬೋದು, ಇಲ್ಲಾಂದ್ರೆ ಸಲಹೆಯನ್ನ, ಸೂಚನೆಯನ್ನ ಕೊಡ್ತಾ ಇದ್ದಾರೆ, ಸಲಹೆಯನ್ನ ಕೊಡ್ತಾ ಇದ್ದಾರೆ, ಸಜೆಷನ್ ಅನ್ನ ಮಾಡ್ತಾ ಇದ್ದಾರೆ. ಯಾರು? ಡಾಕ್ಟರ್. ಯಾರಿಗೆ? ಪೇಷಂಟ್ಗೆ. ಅರ್ಥ ಆಗ್ತಾ ಇದೆಯಾ? ಸೊ ಆ ಟೈಮಲ್ಲಿ ಬಂದಾಗ ನೋಡಿ, ಸೆಂಟೆನ್ಸ್ ಯಾವ ಟೈಪ್ ಅಲ್ಲಿ ನಾವು ಚೇಂಜ್ ಮಾಡ್ತೀವಿ ಅಂದ್ರೆ ಡಾಕ್ಟರ್ ಅಡ್ವೈಸ್ಡ್ ಆರ್ ಸಜೆಸ್ಟೆಡ್. ಡಾಕ್ಟರ್ ಅಡ್ವೈಸ್ಡ್ ಆರ್ ಸಜೆಸ್ಟೆಡ್ ದ ಪೇಷಂಟ್ ಟು ಚೇಂಜ್. ಟು ಚೇಂಜ್ ನೋಡಿ ಇಲ್ಲಿ, ಈಗ ಪೇಷಂಟ್ ಆದ್ಮೇಲೆ ನಾನು ಏನ್ ತಗೊಂಡೆ? ನಾನು ಟು ತಗೊಂಡಿದ್ದೀನಿ, ಇಲ್ಲೂ ಟು ತಗೊಂಡಿದ್ದೀನಿ. ಯಾಕಂದ್ರೆ ಬಿಕಾಸ್ ದಿಸ್ ಸೆಂಟೆನ್ಸ್ ಇಸ್ ಇನ್ ಇಂಪರೇಟಿವ್ ಸೆಂಟೆನ್ಸಸ್. ಇಂಪರೇಟಿವ್ ಸೆಂಟೆನ್ಸಸ್, ದಟ್ಸ್ ವೈ ಐ ಟೇಕ್ ದಿ ವರ್ಡ್ ಟು. Doctor advised or suggested the patient to change as it is. your ಇರೋದ್ರಿಂದ ನೋಡಿ, your ಇರೋದ್ರಿಂದ ನಾವು ಇದು ಸೆಕೆಂಡ್ ಪರ್ಸನ್. ಸೆಕೆಂಡ್ ಪರ್ಸನ್ ಬಂದಾಗ ನಾವು ಥರ್ಡ್ ಪರ್ಸನ್ ಹೋಗ್ತೀವಿ. ಏನಂತ? ಡಾಕ್ಟರ್ ಅನ್ನೋದು ಒಬ್ಬ ಹುಡುಗ, ಅಂದ್ರೆ ಹುಡುಗ, ಹಿ ಅಂತ ಬರುತ್ತೆ. ಅರ್ಥ ಆಗ್ತದೆ? ಒನ್. ಸೊ ಹಿ ಆದದ್ದು ಏನಾಗುತ್ತೆ? ಹಿಸ್ ಆಗುತ್ತೆ. ಸೊ ಅಲ್ಲಿ ಕಾಣ್ತಾ ನೋಡಿ, ಈಗ ಇಲ್ಲಿ ಕಾಣ್ತಾ ಇದೆ ನಿಮಗೆ ಹಿಸ್ ಅಂತ. ಅರ್ಥ ಆಗ್ತಾ ಇದೆಯಾ? ಡಾಕ್ಟರ್ ಅಡ್ವೈಸ್ಡ್ ಆರ್ ಸಜೆಸ್ಟೆಡ್ ದ ಪೇಷಂಟ್ ಟು ಚೇಂಜ್ ಹಿಸ್ ಫುಡ್ ಹ್ಯಾಬಿಟ್ಸ್. ಡಾಕ್ಟರ್ ಪೇಷಂಟ್ ಅನ್ನ ಸಜೆಸ್ಟ್ ಮಾಡಿದ್ರು, ಅಡ್ವೈಸ್ಡ್ ಮಾಡಿದ್ರು, ಅವನ
ಫುಡ್ ಅನ್ನ ಏನ್ ಮಾಡಿ, ಚೇಂಜ್ ಮಾಡಿ, ಹ್ಯಾಬಿಟ್ಸ್ ಅನ್ನ ಚೇಂಜ್ ಮಾಡಿ ಅಂತ. ಸೊ ಇಸ್ ದಿಸ್ ಕ್ಲಿಯರ್? ಈ ಸೆಂಟೆನ್ಸ್ ಅರ್ಥ ಆಯ್ತಾ? ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಸೊ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ಯಾವ ರೀತಿಯಲ್ಲಿ ಇದೆ ಅಂತ. ಶಿ ಸೆಡ್ ಇಟ್ ಟು ಹರ್ ಹಸ್ಬೆಂಡ್. ಅವಳು ಅವಳ ಹಸ್ಬೆಂಡ್ ಅನ್ನ ಹೇಳ್ತಾ ಇದ್ದಾಳೆ. ಏನಂತ ಹೇಳ್ತಾ ಇದ್ದಾಳೆ? ಪ್ಲೀಸ್ ಡೋಂಟ್ ಟೆಲ್ ಎ ಲೈ. ನೋಡಿ, ಪ್ಲೀಸ್ ಕೃಪಯಾ ಏನು, ನೀವು ಸುಳ್ಳು ಹೇಳಬೇಡಿ, ಸುಳ್ಳನ್ನ ಹೇಳಬೇಡಿ. ಇಲ್ಲಿ ಬರ್ತಾ ಇದೆ ನೆಗೆಟಿವ್ ಸೆಂಟೆನ್ಸ್. ಡೋಂಟ್ ಅನ್ನೋದು ಇಲ್ಲಿ ನೆಗೆಟಿವ್. ಸೊ ಅಲ್ಲಿ ನಾನು ಹೇಳಿದೆ ಪೇಷನ್ಸ್ ಆದ್ಮೇಲೆ ನಾವು ಏನ್ ಹಾಕ್ಬೇಕು, ಫಸ್ಟ್ ಟು ಅಂತ ಹಾಕ್ಬೇಕು. ಇಲ್ಲಿ ಏನ್ ಹಾಕ್ಬೇಕು ಅಂದ್ರೆ ಫಸ್ಟ್ ನಾವು ನಾಟ್ ಅಂತ ಬಳಸಬೇಕು. ಅರ್ಥ ಆಗ್ತಾ ಇದೆಯಾ? ನಾಟ್ ಅಂತ ಬಳಸಬೇಕು. ನೋಡಿ ಏನಾಗುತ್ತೆ ಸೆಂಟೆನ್ಸ್ ಯಾವ ಟೈಪ್ ಅಲ್ಲಿ ಇರುತ್ತೆ ಅಂತ. ಶಿ ರಿಕ್ವೆಸ್ಟ್ ಮಾಡ್ಕೋದಿಲ್ಲ. ಪ್ಲೀಸ್ ಅಂದ ತಕ್ಷಣ ನಿಮ್ಗೆ ಮೈಂಡ್ ಅಲ್ಲಿ ಇರಬೇಕು ಪ್ಲೀಸ್ ಅಂದ ತಕ್ಷಣನೇ ಅದು ಸೆಂಟೆನ್ಸ್ ರಿಕ್ವೆಸ್ಟ್ ಮಾಡ್ಕೋತಿರೋದು ಅಂತ. ಏನೋ ರಿಕ್ವೆಸ್ಟ್. ಶಿ ಸೆಡ್ ಟು ಹರ್ ಹಸ್ಬೆಂಡ್ ಪ್ಲೀಸ್ ಡೋಂಟ್ ಟೆಲ್ ಎ ಲೈ. ಸುಳ್ಳನ್ನ ಹೇಳ್ಬೇಡಿ ಪ್ಲೀಸ್, ರಿಕ್ವೆಸ್ಟ್ ಮಾಡ್ಕೋತಾಳೆ. ಶಿ ರಿಕ್ವೆಸ್ಟೆಡ್ ಆರ್ ಅರ್ಜ್ಡ್. ನಾನು ಚಾರ್ಟ್ ನಂಬರ್ 4 ಅಲ್ಲಿ ಕೊಟ್ಟಿದ್ದೀನಿ. ರಿಕ್ವೆಸ್ಟ್ ಸೆಂಟೆನ್ಸ್ ಬಂದಾಗ ನಾವು ರಿಕ್ವೆಸ್ಟೆಡ್ ಆರ್ ಅರ್ಜ್ಡ್ ಅಂತ ನಾವು ಯೂಸ್ ಮಾಡ್ತೀವಿ. ಶಿ ರಿಕ್ವೆಸ್ಟೆಡ್ ಆರ್ ಅರ್ಜ್ಡ್ ಹರ್. ನೋಡಿ ಸೇಮ್ ಆಸ್ ಇಟ್ ಈಸ್ ಹರ್ ಹಸ್ಬೆಂಡ್. ಈಗ ಡೋಂಟ್ ಇದನ್ನ ನಾವೇನ್ ಮಾಡಬೇಕು, ನಾಟ್ ಅಂತ ಯೂಸ್ ಮಾಡ್ತೀವಿ. ನೆಗೆಟಿವ್ ಸೆಂಟೆನ್ಸ್ ಅರ್ಥ ಆಗ್ತಾ ಇದೆಯಾ? ನಾನು ಮುಂಚೆ ಹೇಳಿದೆ ನೆಗೆಟಿವ್ ಬಂದಾಗ ನಾವು ನಾಟ್ ಅನ್ನ ಫಸ್ಟ್ ಹಾಕೋತೀವಿ. ನಾಟ್ ಹಸ್ಬೆಂಡ್, ನಾಟ್ ಟು ಆಸ್ ಇಟ್ ಈಸ್ ಬಂತು, ನಾವು ಯೂಸ್ ಮಾಡಬೇಕು. ಟು ಟೆಲ್ ಎ ಲೈ, ವರ್ಬ್ ಅನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಟೆಲ್ ಎ ಲೈ. ಶಿ ರಿಕ್ವೆಸ್ಟೆಡ್ ಆರ್ ಅರ್ಜ್ಡ್ ಹರ್ ಹಸ್ಬೆಂಡ್ ನಾಟ್ ಟು ಟೆಲ್ ಅ ಲೈ. ಅರ್ಥ ಆಯ್ತಾ? ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಸೊ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಶಿ ಸೆಡ್ ಇಟ್ ಟು ಜಾನಿ. ಅವಳು ಜಾನಿಯನ್ನ ಹೇಳ್ತಾ ಇದ್ದಾಳೆ ಏನಂತ, ಪ್ಲೀಸ್ ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್. ಇಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾಳೆ. ರಿಕ್ವೆಸ್ಟ್ ಅನ್ನ ಮಾಡ್ಕೋತಾ ಇದ್ದಾಳೆ. ಸೊ ಇದರಲ್ಲಿ ನೀವು ರಿಪೋರ್ಟಿಂಗ್ ಸ್ಪೀಚ್ ಅಲ್ಲಿ ನೀವು ಬರ್ದು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಈಸಿಯಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು. ನೋಡಿ ಈ ಸೆಂಟೆನ್ಸ್ ಅನ್ನು ಬಂದಾಗ ಯಾವ ಟೈಪ್ ಅಲ್ಲಿ ಚೇಂಜ್ ಮಾಡಬೇಕು ಅಂತ ನಾನು ಅಪ್ಲೋಡ್ ಮಾಡ್ತಿರೋದು ವಿಡಿಯೋನ. ಸೊ ಶಿ ಸೆಡ್ ಇಟ್ ಟು ಜಾನಿ ಪ್ಲೀಸ್ ಗಿವ್ ಮಿ ಅ ಗ್ಲಾಸ್ ಆಫ್ ವಾಟರ್. ಅರ್ಥ ಆಗ್ತಾ ಇದೆಯಾ? ಅವಳು ಕೂಡ ಅದನ್ನೇ ಮತ್ತೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾಳೆ. ಏನಂತ, ನಮಗೆ ಒಂದು ಗ್ಲಾಸ್ ನೀರು ಕೊಡಿ ಅಂತ. ಸೊ ಅದಕ್ಕೆ ನಾವು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಚೇಂಜ್ ಮಾಡ್ಬೇಕಂದ್ರೆ ಶಿ ರಿಕ್ವೆಸ್ಟೆಡ್ ಆರ್ ಅರ್ಜ್ಡ್ ಜಾನಿ ಟು ಗಿವ್ ಎ ಗ್ಲಾಸ್ ಆಫ್ ವಾಟರ್. ನೋಡಿ ಎಷ್ಟು ಈಸಿ ಇದೆ. ಶಿ ರಿಕ್ವೆಸ್ಟೆಡ್ ಆರ್ ಅರ್ಜ್ಡ್ ಯಾರಿಗೆ, ಜಾನಿಗೆ. ಯಾತಕ್ಕೋಸ್ಕರ? ಟು ಗಿವ್ ಎ ಗ್ಲಾಸ್ ಆಫ್ ವಾಟರ್. ಒಂದು ಗ್ಲಾಸ್ ನೀರನ್ನ ಕೊಡಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾ ಇದ್ದಾಳೆ. ಆಯ್ತಾ? ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಸೊ ನೆಕ್ಸ್ಟ್ ನೋಡಿ ಏನ್ ಬರುತ್ತೆ ಅಂತ. ಬಾಸ್ ಸೆಡ್ ಫಾಲೋ ಮೀ. ಏನ್ ಹೇಳ್ತಾ ಇದ್ದಾನೆ? ಬಾಸ್ ಸೆಡ್ ಫಾಲೋ ಮೀ. ಏನು ಆರ್ಡರ್ ಮಾಡ್ತಾ ಇದ್ದಾನೆ. ಯಾರಿಗೆ? ಮೀ ಅಂದಾಗ ಯಾವ್ದಕ್ಕೆ ಚೇಂಜ್ ಮಾಡ್ತೀವಿ ನಾವು ನೋಡಿ. ಈಗ ಬಾಸ್ ಆರ್ಡರ್ಡ್ ಆರ್ ಇನ್ಸ್ಟ್ರಕ್ಟೆಡ್ ಇನ್ಸ್ಟ್ರಕ್ಟೆಡ್ ಟು ಫಾಲೋ ಹಿಮ್. ಮೀ ಅನ್ನೋದು ಏನು? ಫಸ್ಟ್ ಪರ್ಸನ್. ಅರ್ಥ ಆಗ್ತಾ ಇದೆಯಾ? ಸೊ ಫಸ್ಟ್ ಪರ್ಸನ್ ಬಂದಾಗ ನಾವು ಐನ ಫ್ಯಾಮಿಲಿ ಮೀ ಬಂದಾಗ ನಾವು ಹೀಗೆ ಹೋಗ್ತೀವಿ. ಬಾಸ್ ಅನ್ನೋದು ಹಿ ಅಂದ್ರೆ ಅಲ್ಲಿ ಬರುತ್ತೆ ಹಿಮ್ ಏನ್ ಚೇಂಜ್ ಮಾಡ್ಬೇಕು ನಾವು? ಹಿಮ್ ಅನ್ನ ಚೇಂಜ್ ಮಾಡಬೇಕು. ಬಾಸ್ ಆರ್ಡರ್ಡ್ ಆರ್ ಇನ್ಸ್ಟ್ರಕ್ಟೆಡ್ ಟು ಫಾಲೋ ಹಿಮ್. ಸೊ ಇದು ಇಂಪರೇಟಿವ್ ಅಲ್ಲಿ ಬರುವಂತಹ ಸೆಂಟೆನ್ಸಸ್. ಅರ್ಥ ಆಗ್ತಾ ಇದೆಯಾ? ಆರ್ಡರ್ ಬಂದಿದೆ, ರಿಕ್ವೆಸ್ಟ್ ಬಂದಿದೆ ಅಂಡ್ ಆಲ್ಸೋ ಅಡ್ವೈಸ್. ಸೊ ಆತರ ಬಂದಾಗ ನಾವು ಇಂಡೈರೆಕ್ಟ್ ಮಾಡೋ ಟೈಮ್ ಅಲ್ಲಿ ಇಡಿ ಫಾರ್ಮ್ ಅನ್ನು ಸೇರಿಸ್ಕೋತೀವಿ. ಸೊ ಅಲ್ಲಿ ನೋಡಿ, ಇಲ್ಲಿ ದ ಟೀಚರ್ ಆರ್ಡರ್ಡ್ ಆರ್ ಇನ್ಸ್ಟ್ರಕ್ಟೆಡ್. ಇಲ್ಲಿ ಬಂತು ಡಾಕ್ಟರ್ ಅಡ್ವೈಸ್ಡ್ ಆರ್ ಸಜೆಸ್ಟೆಡ್. ಇಲ್ಲಿ ಬಂತು ಶಿ ರಿಕ್ವೆಸ್ಟೆಡ್ ಆರ್ ಅರ್ಜ್ಡ್. ಇಲ್ಲಿ ಬಂತು ಶಿ ರಿಕ್ವೆಸ್ಟೆಡ್ ಆರ್ ಅರ್ಜ್ಡ್. ಇಲ್ಲಿ ಬಂತು ಬಾಸ್ ಆರ್ಡರ್ಡ್ ಆರ್ ಇನ್ಸ್ಟ್ರಕ್ಟೆಡ್. ಗೊತ್ತಾಗ್ತಿದೆಯಾ? ಸೊ ನಾವು ಇಂಡೈರೆಕ್ಟ್ ಅಲ್ಲಿ ಚೇಂಜ್ ಮಾಡ್ಬೇಕಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಈ ಸೆಂಟೆನ್ಸ್ ನ ಅರ್ಥ ಮಾಡ್ಕೊಂಡು ನಾವು ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಹೇಗೆ ಬರುತ್ತೆ? ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ನ ಎಕ್ಸ್ಕ್ಲಮೇಟರಿ ಮಾರ್ಕ್ ಬರುತ್ತೆ. ಆಪ್ಟಿಟ್ಯೂಡ್ ಅಲ್ಲೂ ಕೂಡ ಬರುತ್ತೆ ಎಕ್ಸ್ಕ್ಲಮೇಟರಿ. ಬಟ್ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಅದನ್ನ ನೀವು ಕೇರ್ಫುಲ್ ಆಗಿ ಕೇಳ್ಕೋಬೇಕಾಗುತ್ತೆ. ಸೊ ಹಿಯರ್ ಹರ್ಷ ಸೆಡ್ ಔಟ್ಸ್ಟ್ಯಾಂಡಿಂಗ್. ಏನ್ ಹೇಳ್ತಾ ಇದ್ದಾನೆ ಅವನು? ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾನೆ. ಒಂಥರ ಜಾಯ್ ಆಗಿ ಹೇಳ್ತಾ ಇದ್ದಾನೆ ಅವನು, ಸಂತೋಷವಾಗಿ. ಔಟ್ಸ್ಟ್ಯಾಂಡಿಂಗ್, ವಿ ಹ್ಯಾವ್ ಓನ್ ದ ಮ್ಯಾಚ್. ಆರ್ ಫ್ಯಾಂಟಾಸ್ಟಿಕ್, ವಿ ಹ್ಯಾವ್ ಓನ್ ದ ಮ್ಯಾಚ್. ಅರ್ಥ ಆಯ್ತಾ? ಆರ್ ಹರ್ಷ ಸೆಡ್ ಸ್ಪೆಕ್ಟಾಕ್ಯುಲರ್, ವಿ ಹ್ಯಾವ್ ಓನ್ ದ ಮ್ಯಾಚ್. ಏನೋ ಒಂದು ಸಂತೋಷದಲ್ಲಿ ಅವನು ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ನಾವು ಯಾವ ಟೈಪ್ ಅಲ್ಲಿ ಇಂಡೈರೆಕ್ಟ್ ಚೇಂಜ್ ಮಾಡ್ಬೇಕಂದ್ರೆ ಹರ್ಷ ಎಕ್ಸ್ಕ್ಲೈಮ್ಡ್, ತನ್ನ ಸಂತೋಷವನ್ನು ಹೇಳ್ತಾ ಇದ್ದಾನೆ ಅವನು, ಎಕ್ಸ್ಕ್ಲೈಮ್ಡ್ ಮಾಡ್ತಾ ಇದ್ದಾನೆ. ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೋಸ್ಕರ ನಾವು ಹರ್ಷ ಎಕ್ಸ್ಕ್ಲೈಮ್ಡ್. ನಾನು ಹೇಳಿದೆ ನಿಮ್ಗೆ ಚಾರ್ಟ್ ನಂಬರ್ 4 ಅಲ್ಲಿ ಏನಾದ್ರೂ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಬಂದಾಗ ನಾವು ಎಕ್ಸ್ಕ್ಲೈಮ್ಡ್ ವಿತ್ ಅಂತ ಸೇರಿಸ್ಕೋಬೇಕು. ಒಂದು ವರ್ಡ್ ಅನ್ನ ಏನು ವಿತ್ ಅಂತ ಸೇರಿಸ್ಕೋಬೇಕು. ಹರ್ಷ ಎಕ್ಸ್ಕ್ಲೈಮ್ಡ್ ವಿತ್
ಜಾಯ್, ಯಾಕಂದ್ರೆ ಇಲ್ಲಿ ತನ್ನ ಸಂತೋಷವನ್ನು ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ನಾವು ಜಾಯ್ ಹಾಕ್ತಾ ಇದ್ದೀವಿ. ಹರ್ಷ ಎಕ್ಸ್ಕ್ಲೈಮ್ಡ್ ವಿತ್ ಜಾಯ್ ದಟ್, ಇಲ್ಲಿ ದಟ್ ಅಂತ ಯೂಸ್ ಮಾಡ್ತೀವಿ. ದಟ್ ವಿ ಅನ್ನೋದು ಅದು ಪ್ಲೂರಲ್ ಫಾರ್ಮ್, ಅರ್ಥ ಆಗ್ತಿದೆ? ಫಸ್ಟ್ ಪರ್ಸನ್ ಅಲ್ಲಿ ಪ್ಲೂರಲ್ ಫಾರ್ಮ್. ಸೊ ಅದಕ್ಕೋಸ್ಕರ ನಾವು ಐ ಅಂತ ಯೂಸ್ ಮಾಡಕ್ ಆಗಲ್ಲ. ಹರ್ಷ ಅನ್ನೋದು ಹಿ ಆದಾಗ ಅದು ಥರ್ಡ್ ಪರ್ಸನ್ ಸಿಂಗುಲರ್. ಸೊ ಥರ್ಡ್ ಪರ್ಸನ್ ನಾವು ಪ್ಲೂರಲ್ ತಗೋಬೇಕು. ಏನು ಬರುತ್ತೆ ಅಂದ್ರೆ ದೇ ಬರುತ್ತೆ. ಇಲ್ಲಿ ಕಾಣ್ತಾ ಇದೆ ನಿಮ್ಗೆ ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ಯಾವುದು ಅಂದ್ರೆ ಅದು ದೇ. ಅರ್ಥ ಆಗ್ತಾ ಇದೆಯಾ? ಹರ್ಷ ಎಕ್ಸ್ಕ್ಲೈಮ್ಡ್ ವಿತ್ ಜಾಯ್ ದಟ್ ದೇ ಹ್ಯಾಡ್ ಓನ್ ದ ಮ್ಯಾಚ್. ಹ್ಯಾಡ್ ಯಾಕೆ ಬಂತು? ಹ್ಯಾವ್ನ ನಾವೇನ್ ಮಾಡಿದೀವಿ? ಹ್ಯಾಡ್ ಅಂತ ಚೇಂಜ್ ಮಾಡಿದೀವಿ. ಹ್ಯಾವ್ನ ನಾವು ಹ್ಯಾಡ್ ಅಂತ ಚೇಂಜ್ ಮಾಡಿದೀವಿ ಪಾಸ್ಟ್ ಟೆನ್ಸ್ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಸೆಡ್, ಹರ್ಷ ಸೆಡ್, ಹೇಳಾಗೋಗಿದೆ ಅವನು. ಹೇಳ್ದ, ಏನಂತ ಹೇಳ್ದ? ಔಟ್ಸ್ಟ್ಯಾಂಡಿಂಗ್, ಫ್ಯಾಂಟಾಸ್ಟಿಕ್, marvelous, we have won the match. Harsha exclaimed with joy that they had won the match. Concept is clear? So next nodi. He said, oh, I lost my bag. ಏನು ಹೇಳ್ತಾರೆ? He said, oh, I lost my bag. ಇಲ್ಲಿ ದುಃಖದ ಒಂದು ಮಾತನ್ನ ನಾವು ಹೇಳ್ತಾ ಇದ್ದಾನೆ. ಏನಂದ್ರೆ ಅವನು ಬ್ಯಾಗ್ ಅನ್ನ ಕಳ್ಕೊಂಡಿದ್ದಾನೆ. ಇಲ್ಲಾಂದ್ರೆ ಐ ಲಾಸ್ಟ್ ಮೈ ಮನಿ. ಅರ್ಥ ಆಯ್ತಾ? ಐ ಲಾಸ್ಟ್ ಮೈ ಪೆನ್. ಕಾನ್ಸೆಪ್ಟ್ ಇಸ್ ಕ್ಲಿಯರ್? ನೋಡಿ ಏನ್ ಹೇಳ್ತಾ ಇದ್ದೀನಿ ಅಂತ ನಾನು. ಹಿ ಸೆಡ್, ಓ ಐ ಲಾಸ್ಟ್ ಮೈ ಬ್ಯಾಗ್. ನಾನು ನನ್ನ ಬ್ಯಾಗ್ ಅನ್ನ ಕಲ್ತ್ಕೊಂಡೆ ಅಂತ ಹೇಳ್ತಾ ಇದ್ದಾನೆ ಅವನು. ಅರ್ಥ ಆಗ್ತದೆ? ಕಳ್ಕೊಂಡೆ ಅಂತ ಹೇಳ್ತಾ ಇದ್ದಾನೆ. ಸೊ ಆದ್ರಿಂದ ನಾನು ಹೇಳಿದ್ದೆ, ಅಕಸ್ಮಾತ್ ಒಂದು ದುಃಖದಲ್ಲಿ ಹೇಳ್ತಾ ಇದ್ದೇನೆ ಸೆಂಟೆನ್ಸ್ ಅಂದ್ರೆ ಅಲ್ಲಿ ಬರುತ್ತೆ ಸಾರೋ ಅಂತ. ಏನೋ ಸಾರೋ ಅಂತ. ಹಿ ಎಕ್ಸ್ಕ್ಲೈಮ್ಡ್ ವಿತ್ ಸಾರೋ. ಹಿ ಎಕ್ಸ್ಕ್ಲೈಮ್ಡ್, ಏನ್ ಎಕ್ಸ್ಕ್ಲೈಮ್ ಮಾಡ್ತಾ ಇದ್ದಾನೆ? ಸಾರೋ ಬಗ್ಗೆ, ದುಃಖದ ಬಗ್ಗೆ ಮಾಡ್ತಾ ಇದ್ದಾನೆ. ಹಿ ಎಕ್ಸ್ಕ್ಲೈಮ್ಡ್ ವಿತ್ ಸಾರೋ ದ್ಯಾಟ್, ಐ ಅನ್ನೋದು ಇಲ್ಲಿ ನಾವು ಹೇಳ್ತೀವಿ ಸಬ್ಜೆಕ್ಟ್ ಆಧಾರದ ಮೇಲೆ ನಾವು ಚೇಂಜ್ ಮಾಡ್ತೀವಿ. ಪ್ರನೌನ್ಸ್ ಬಂದಾಗ ಸಬ್ಜೆಕ್ಟ್ ಆಧಾರದ ಮೇಲೆ ನಾವು ಚೇಂಜ್ ಮಾಡ್ತೀವಿ. ಐ ಅನ್ನೋದೇನು? ಹಿ. ಅರ್ಥ ಆಗ್ತದೆ? ನಾನು ಹೇಳಿದೆ ನನ್ನ ಫ್ರೆಂಡ್ಗೆ, ನನ್ನ ಫ್ರೆಂಡ್ ತಗೊಂಡು ಅವ್ನು ಬೇರೆ ಫ್ರೆಂಡ್ಗೆ ಹೇಳ್ದ, ಥರ್ಡ್ ಪರ್ಸನ್ಗೆ ಹೇಳ್ತಾ ಇದ್ದೇನೆ. ಸೊ ಅದಕ್ಕೆ ಇಲ್ಲಿ ಬರ್ತಾ ಇದೆ ಹಿ ಅಂತ. ಹಿ ಎಕ್ಸ್ಕ್ಲೈಮ್ಡ್ ವಿತ್ ಸಾರೋ ದಟ್ ಹಿ ಹ್ಯಾಡ್ ಲಾಸ್ಟ್ ಹಿಸ್ ಬ್ಯಾಗ್. ಮೈ ಅನ್ನೋದು ಏನ್ ಬರುತ್ತೆ ಇಲ್ಲಿ? ಹಿಸ್ ಬ್ಯಾಗ್. ಅರ್ಥ ಆಗ್ತಾ ಇದೆಯಾ? ದಟ್ ಹಿ ಹ್ಯಾಡ್ ಲಾಸ್ಟ್ ಹಿಸ್ ಬ್ಯಾಗ್. ಪಾಸ್ಟ್ ಟೆನ್ಸ್ ಬರ್ತಾ ಇದೆ. ಪಾಸ್ಟ್ ಟೆನ್ಸ್ ಬಂದಾಗ ನಾನು ಹೇಳಿದ್ದೆ ಏನ್ ಹಾಕ್ಬೇಕು? ಹ್ಯಾಡ್ ಅಂತ ಇಲ್ಲಿ ನಾವು ಆಡ್ ಮಾಡಲೇಬೇಕಾಗುತ್ತೆ. ಸೊ ಹಿ ಸೆಡ್, ಓಹ್ ಐ ಲಾಸ್ಟ್ ಮೈ ಬ್ಯಾಗ್. ನೋಡಿ ಎಕ್ಸ್ಕ್ಲಮೇಟರಿ ಇಲ್ಲೂ ಇದೆ. ಹಿ ಎಕ್ಸ್ಕ್ಲೈಮ್ಡ್ ವಿತ್ ಸಾರೋ ದಟ್ ಹಿ ಹ್ಯಾಡ್ ಲಾಸ್ಟ್ ಹಿಸ್ ಬ್ಯಾಗ್. ಸೊ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ವರ್ಷಿತಾ ಸೆಡ್, ಸಾರಿ ಐ ಆಮ್ ಲೈಟ್. ತನ್ನ ತಪ್ಪನ್ನ ಏನ್ ಮಾಡ್ಕೋತಾ ಇದ್ದಾಳು? ಒಪ್ಕೋತಾ ಇದ್ದಾಳೆ. ಏನಂತ? ನಾನು ಲೇಟ್ ಆದೆ. ಅದಕ್ಕೆ ಅವಳು ಏನ್ ಕೇಳ್ತಾ ಇದ್ದಾಳೆ? ಕ್ಷಮೆಯನ್ನ ಕೇಳ್ತಾ ಇದ್ದಾಳೆ. ಸಾರಿ ಐ ಆಮ್ ಲೇಟ್, ನಾನು ಲೇಟ್ ಆದೆ, ಗೊತ್ತು ನನಗೆ, ಸಾರಿ. ಸೊ ಅದಕ್ಕೆ ಏನ್ ಚೇಂಜ್ ಮಾಡಬೇಕು ಅಂತ ನೋಡಿ. ಈಗ ಎಕ್ಸ್ಕ್ಲೈಮ್ಡ್ ನೋಡಿ, ವರ್ಷಿತಾ ಎಕ್ಸ್ಕ್ಲೈಮ್ಡ್, ಅಲ್ಲಿ ವರ್ಷಿತಾ ಒಂದು ಬಂದಿಲ್ಲ, ಅದೊಂದು ಆಡ್ ಮಾಡ್ಕೊಳ್ಳಿ. ವರ್ಷಿತಾ ಎಕ್ಸ್ಕ್ಲೈಮ್ಡ್ ವಿತ್ ರಿಗ್ರೆಟ್. ರಿಗ್ರೆಟ್ ಅಂದ್ರೆ ತನ್ನ ತಪ್ಪನ್ನ ಅವಳು ಒಪ್ಕೋತಾ ಇದ್ದಾಳೆ. ಅದಕ್ಕೆ ನಾವು ಹೇಳ್ತೀವಿ ರಿಗ್ರೆಟ್ ಅಂತ ನಾವು ಹೇಳ್ತೀವಿ. ವರ್ಷಿತಾ ಎಕ್ಸ್ಕ್ಲೈಮ್ಡ್ ವಿತ್ ರಿಗ್ರೆಟ್ ದಟ್ ಐ ಅನ್ನೋದು ಅಲ್ಲಿ ವರ್ಷಿತಾ ಹೇಳ್ತಿರೋದು. ಸೊ ಅದಕ್ಕೆ ನಾವು ಥರ್ಡ್ ಪರ್ಸನ್ ಹೋಗ್ತೀವಿ. ಥರ್ಡ್ ಪರ್ಸನ್ ಬಂದಾಗ ಶಿ ಆಗುತ್ತೆ. ಶಿ, ಆಮ್ ಅನ್ನೋದು ಪ್ರೆಸೆಂಟ್ ಟೆನ್ಸ್. ಸೊ ಪ್ರೆಸೆಂಟ್ ನಾವು ಚೇಂಜ್ ಮಾಡ್ತೀವಿ, ಈಸ್ ಆಗಲ್ಲ, ವಾಸ್ ಆಗುತ್ತೆ. ಅರ್ಥ ಆಗ್ತದೆ? ಪಾಸ್ಟ್ ಟೆನ್ಸ್ ಚೇಂಜ್ ಮಾಡೋ ಟೈಮಲ್ಲಿ ಶಿ ವಾಸ್ ಲೈಟ್. ವರ್ಷಿತಾ ಎಕ್ಸ್ಕ್ಲೈಮ್ಡ್ ವಿತ್ ರಿಗ್ರೆಟ್ ದಟ್ ಶಿ ವಾಸ್ ಲೈಟ್. ಸೊ ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲ ನಾನು ಹೇಳ್ತಾ ಇಲ್ಲ. ಬಟ್ ಅದನ್ನ ನೀವು ವಿಡಿಯೋನ ಏನ್ ಮಾಡಬೇಕು ಅಂದ್ರೆ ರಿವರ್ಸ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಕೆಲವು ಪ್ರಾಕ್ಟೀಸ್ ಸೆಂಟೆನ್ಸ್ ಅನ್ನು ಕೂಡ ನೆಕ್ಸ್ಟ್ ನಾನು ಕೊಡ್ತೀನಿ ನಿಮಗೆ. ಅರ್ಥ ಆಯ್ತಾ? ಸೊ ನೋಡಿ ನೆಕ್ಸ್ಟ್ ಸೆಂಟೆನ್ಸ್. ಮೈ ಅಂಕಲ್ ಸೆಡ್ ಟು ಮೀ. ಮೈ ಅಂಕಲ್ ಸೆಡ್ ಟು ಮೀ. ನಾವು ಅಪ್ಲಾಸ್ ಮಾಡ್ತಾ ಇದ್ದಾರೆ. ಯಾಕೆ? ವೆಲ್ ಡನ್, ಯು ಹ್ಯಾವ್ ಡನ್ ಎ ಗ್ರೇಟ್ ಜಾಬ್. ಚೆನ್ನಾಗಿ ಕೆಲಸ ಮಾಡಿದೀಯಾ ಅನ್ನೋ ರೀತಿಯಲ್ಲಿ ಏನ್ ಹೇಳ್ತಾರೆ? ವೆಲ್ ಡನ್, ಅಪ್ಲಾಸ್ ಮಾಡ್ತಾ ಇದ್ದಾರೆ. ಅಪ್ಲಾಸ್ ಅಂತ ನಾವು ಕರಿತೀವಿ. ಸೊ ಆ ಸೆಂಟೆನ್ಸ್ ಬಂದಾಗ ಯಾವ ಟೈಪಲ್ಲಿ ನಾವು ಚೇಂಜ್ ಮಾಡ್ತೀವಿ? ಇಂಡೈರೆಕ್ಟ್ ಸ್ಪೀಚ್ಗೆ my uncle exclaimed with applause that you ಅನ್ನೋದು ಸೆಕೆಂಡ್ ಪರ್ಸನ್. ಸೊ ಸೆಕೆಂಡ್ ಪರ್ಸನ್ ನಲ್ಲಿ ನಾವು ಸೆಕೆಂಡ್ ಪರ್ಸನ್ ಯು ಬಂದಾಗ ನಾವು ಆಬ್ಜೆಕ್ಟ್ ಅನ್ನ ನೋಡ್ತೀವಿ. ಆಬ್ಜೆಕ್ಟ್ ಇರೋದು ಮೀ ಬಂದಾಗ ನಾವು ಚೇಂಜ್ ಮಾಡ್ತೀವಿ ಐ ಅಂತ. ಮೀ ಬಂದಾಗ ನಾವು ಐ ಅಂತ. ಐ ಹ್ಯಾವ್ ಇರೋದನ್ನ ಹ್ಯಾಡ್ ಮಾಡಿದೀವಿ. ಐ ಹ್ಯಾಡ್ ಡನ್ ಎ ಗುಡ್ ಜಾಬ್. ನೋಡಿ, ಮೈ ಅಂಕಲ್ ಎಕ್ಸ್ಕ್ಲೈಮ್ಡ್ ವಿತ್ ಅಪ್ಲಾಸ್ ದಟ್ ಐ ಹ್ಯಾವ್ ಇರೋದು ಹ್ಯಾಡ್ ಮಾಡಿದೀವಿ. ಐ ಹ್ಯಾಡ್ ಡನ್ ಎ ಗುಡ್ ಜಾಬ್. ಕಾನ್ಸೆಪ್ಟ್ ಇಸ್ ಕ್ಲಿಯರ್? ಸೊ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಶಿ ಸೆಡ್, ಐ ಕಾಂಟ್ ಬಿಲೀವ್ ದಿಸ್. ಅವಳು ಹೇಳ್ತಾ ಇದ್ದಾಳೆ, ನನ್ಗೆ ನಂಬಕ್ಕೆ ಆಗ್ತಾ ಇಲ್ಲ, ಇದನ್ನ ನನಗೆ
ನಂಬಕ್ಕೆ ಆಗ್ತಾ ಇಲ್ಲ, ಐ ಕಾಂಟ್ ಬಿಲೀವ್ ದಿಸ್, ಎಕ್ಸ್ಕ್ಲಾಮೇಟರಿ ಇದೆ. ಸೊ ಆ ಟೈಮಲ್ಲಿ ಏನ್ ಹೇಳ್ತಾ ಇದ್ದಾಳೆ ಅವಳು, ಒಂಥರ ಆಶ್ಚರ್ಯ ಆಗಿದೆ, ವಂಡರ್ ಆಗಿದೆ, ಅರ್ಥ ಆಯ್ತು, ಸರ್ಪ್ರೈಸ್ ಆಗಿದೆ. ಏನಂತ ನೋಡಿ ಈಗ, ಶಿ ಎಕ್ಸ್ಕ್ಲೈಮ್ಡ್ ವಿತ್ ವಂಡರ್ ಅ ಸರ್ಪ್ರೈಸ್ ದಟ್ ಶಿ ಶಿ ಯಾಕೆ ಬಂತು ಅಲ್ಲಿ, ಐ ಅನ್ನೋದು ನಾವು ಆಬ್ಜೆಕ್ಟ್ ಅನ್ನ ನೋಡ್ಬೇಕಾಗ ಸಬ್ಜೆಕ್ಟ್ ಅನ್ನ ನೋಡ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಫಸ್ಟ್ ಪರ್ಸನ್ ಪ್ರನೌನ್ ಇದೆ, ಪ್ರನೌನ್ ಫಸ್ಟ್ ಪರ್ಸನ್ ಇದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹೋಗ್ಬೇಕು, ಅದು ಯಾವುದು, ಶಿ. ಯಾವ ಆಧಾರದ ಮೇಲೆ ನಾವು ತಗೋಬೇಕು, ನಾವು ಸಬ್ಜೆಕ್ಟ್ ನ ಆಧಾರದ ಮೇಲೆ ನಾವು ತಗೋಬೇಕು. ಸೊ ಅದಕ್ಕೆ ಹೇಳ್ತಾ ಇದೆ, ಶಿ ಎಕ್ಸ್ಕ್ಲೈಮ್ಡ್ ವಿತ್ ವಂಡರ್ ಆರ್ ಸರ್ಪ್ರೈಸ್, ಎರಡರಲ್ಲಿ ಯಾವ್ದಾದ್ರು ತಗೋಬಹುದು ಅಂತ ನಾನು ಅದಕ್ಕೆ ಒಂದು ಮಾರ್ಕ್ ಹಾಕಿದ್ದೀನಿ, ಆರ್ ಅಂತ ಅಥವಾ ಅಂತ. ವಂಡರ್ ಆರ್ ಸರ್ಪ್ರೈಸ್ ದಟ್ ಶಿ ಕಾಂಟ್ ಇರೋದನ್ನ ಕುಡೆಂಟ್ ಮಾಡಬೇಕು. ಶಿ ಕುಡೆಂಟ್ ಬಿಲೀವ್ ದಿಸ್ ಬಂದಾಗ ನಾವು ಏನ್ ಚೇಂಜ್ ಮಾಡಬೇಕು ಅಂತ ಚಾರ್ಟ್ ನಂಬರ್ 2 ಅಲ್ಲಿ ಕೊಟ್ಟಿದ್ದೆ ನಾನು, ದಟ್ ಅಂತ ನಾವು ಚೇಂಜ್ ಮಾಡ್ತೀವಿ. ಶಿ ಎಕ್ಸ್ಕ್ಲೈಮ್ಡ್ ವಿತ್ ವಂಡರ್ ಆರ್ ಸರ್ಪ್ರೈಸ್ ದಟ್ ಶಿ ಕುಡೆಂಟ್ ಬಿಲೀವ್ ದಟ್. ಸೊ ಇಷ್ಟು ಸೆಂಟೆನ್ಸ್ ಕೂಡ ಏನು, ಎಕ್ಸ್ಕ್ಲಮೇಟರಿಯಲ್ಲಿ ಬರುವಂತಹ ಸೆಂಟೆನ್ಸಸ್. ಸೊ ಇನ್ನು ಕೆಲವು ಎಕ್ಸಾಂಪಲ್ಸ್ ಇವೆ, ನಾನು ಅದನ್ನ ಕೊಡ್ತೀನಿ ಆಮೇಲೆ. ಸೊ ಈಗ ನೋಡಿ ಆಪ್ಟೇಟಿವ್ ಅಲ್ಲಿ ಹೇಗೆ ಚೇಂಜ್ ಮಾಡಬೇಕು. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅನ್ನ ನಾವು ಆಪ್ಟೇಟಿವ್ ಬಂದಾಗ ಇಚ್ಛಾರ್ಥ, ತನ್ನ ಇಚ್ಛೆಯನ್ನು ಅವನು ಏನ್ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಸೆಂಟೆನ್ಸ್ ನೋಡಿ, ಶಿ ಸೆಡ್ ಗುಡ್ ಮಾರ್ನಿಂಗ್, ವಂದನ, ಅವಳು ಹೇಳಿದ್ಲು ಗುಡ್ ಮಾರ್ನಿಂಗ್, ಯಾರನ್ನ, ವಂದನನ್ನ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ವಿಶ್ ಮಾಡ್ತಾ ಇದ್ದಾಳೆ, ಅರ್ಥ ಆಗ್ತಾ ಇದೆಯಾ? ಗುಡ್ ಮಾರ್ನಿಂಗ್ ಅನ್ನೋದು ಶುಭೋದಯ ಹೇಳ್ತಾ ಇದ್ದಾಳೆ, ವಿಶ್ ಮಾಡ್ತಾ ಇದ್ದಾಳೆ. ಸೊ ಆ ಟೈಮಲ್ಲಿ ಬಂದಾಗ ನಾವು ಹೇಗೆ ಚೇಂಜ್ ಮಾಡಬೇಕು, ಡೆಟ್ ಈಸಿ ಇದು ನೋಡಿ. ಶಿ ವಿಶ್ಡ್ ಗುಡ್ ಮಾರ್ನಿಂಗ್ ಬರ್ಲಿ, ಗುಡ್ ಆಫ್ಟರ್ನೂನ್ ಬರ್ಲಿ, ಗುಡ್ ಈವ್ನಿಂಗ್ ಬರ್ಲಿ, ಅದು ವಿಶ್ ಮಾಡ್ತಿರೋದು. ಬಟ್ ಗುಡ್ ನೈಟ್ ಹೇಳಿದಾಗ ಅದು ವಿದಾಯ ಹೇಳ್ತಿರೋದು. ಅರ್ಥ ಆಗ್ತಾ ಇದೆಯಾ? ವಿದಾಯ ಹೇಳ್ತಿರೋದು, ಅಲ್ಲಿ ವಿಶ್ ಆಗಲ್ಲ. ಅದಕ್ಕೂ ಕೂಡ ಒಂದು ಸೆಂಟೆನ್ಸ್ ಕೊಡ್ತೀನಿ ನಾನು ನೆಕ್ಸ್ಟ್ ನೋಡಿ. ಶಿ ವಿಶ್ಡ್ ಗುಡ್ ಮಾರ್ನಿಂಗ್ ಟು ವಂದನಾ. ಅರ್ಥ ಆಯ್ತಾ? ಎಷ್ಟು ಈಸಿ ನೋಡಿ. ಶಿ ವಿಶ್ಡ್ ಗುಡ್ ಮಾರ್ನಿಂಗ್ ಟು ವಂದನಾ. ಇಲ್ಲಾಂದ್ರೆ ಅದನ್ನೂ ಹೇಳ್ಬೋದು, ಶಿ ವಿಶ್ಡ್ ವಂದನಾ ಗುಡ್ ಮಾರ್ನಿಂಗ್, ಶಿ ವಿಶ್ಡ್ ಟು ವಂದನಾ ಗುಡ್ ಮಾರ್ನಿಂಗ್, ಅದನ್ನು ಕೂಡ ನಾವು ಹೇಳ್ಬಹುದು. ಕಾನ್ಸೆಪ್ಟ್ ಇಸ್ ಕ್ಲಿಯರ್? ಸೊ ಈಗ ನೋಡಿ, ಕೀರ್ತನ ಸೆಡ್ ಟು ಹರ್ ಡ್ಯಾಡ್, ಕೀರ್ತನ ಅವಳ ತಂದೆಗೆ ಹೇಳ್ತಾ ಇದ್ದಾಳೆ ಏನಂತ, ಗುಡ್ ನೈಟ್. ಗುಡ್ ನೈಟ್ ಅನ್ನೋದು ಇಲ್ಲಿ ವಿಶ್ ಮಾಡ್ತಾ ಇಲ್ಲ, ಅವಳು ಏನ್ ಮಾಡ್ತಾ ಇದ್ದಾಳೆ, ವಿದಾಯವನ್ನ ಹೇಳ್ತಾಳೆ, ಬಾಯ್ ಮಾಡ್ತಾ ಇದ್ದಾಳೆ, ಗುಡ್ ಬೈ ಮಾಡ್ತಾ ಇದ್ದಾಳೆ, ಅಲ್ಲ ಫೇರ್ವೆಲ್ ಅಂತ ನಾವು ಹೇಳ್ತೀವಲ್ಲ, ಫೇರ್ವೆಲ್ ಮಾಡ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ನಾವು ಬಿಡ್ ಅನ್ನ ತಗೋಬೇಕು. ಬಿಡ್ ಗೆ ಪಾಸ್ಟ್ ಟೆನ್ಸ್ ಏನು, ಬೇಡ್. ನಾನು ಹೇಳಿದೆ ಚಾರ್ಟ್ ನಂಬರ್ 4 ಅಲ್ಲಿ. ಸೊ ಬಿಡ್ ಗೆ ಪಾಸ್ಟ್ ಟೆನ್ಸ್ ಬೇಡ್. ಯಾವ ಟೈಮಲ್ಲಿ ಚೇಂಜ್ ಮಾಡಬೇಕು ನೋಡಿ. ಈಗ ಕೀರ್ತನ ಬೇಡ್, ಬಿಡ್ ನ ಪಾಸ್ಟ್ ಟೆನ್ಸ್ ಬೇಡ್. ಕೀರ್ತನ ಬೇಡ್ ಗುಡ್ ನೈಟ್ ಟು ಹರ್ ಡ್ಯಾಡ್, ಗುಡ್ ನೈಟ್ ಟು ಹರ್ ಡ್ಯಾಡ್. ಏನ್ ಹೇಳಿದವಳು, ವಿದಾಯನ ಹೇಳ್ತಾ ಇದ್ದಾಳೆ, ಇಲ್ಲಿ ವಿಶ್ ಮಾಡ್ತಾ ಇಲ್ಲ. ಗುಡ್ ಮಾರ್ನಿಂಗ್ ಬರ್ಲಿ, ಗುಡ್ ಆಫ್ಟರ್ನೂನ್ ಬರ್ಲಿ, ಗುಡ್ ಈವ್ನಿಂಗ್ ಬರ್ಲಿ, ಅದು ವಿಶ್ ಮಾಡೋದು. ಅರ್ಥ ಆಗ್ತಾ ಇದೆಯಾ? ಸೊ ಗುಡ್ ನೈಟ್ ಅನ್ನೋದು ವಿದಾಯ, ಗುಡ್ ಬೈ ಅನ್ನೋದು ವಿದಾಯ, ಬೈ ಅನ್ನೋದು ವಿದಾಯ, ಆಲ್ಸೋ ಫೇರ್ವೆಲ್ ಅನ್ನೋದು ಕೂಡ ವಿದಾಯ ಅಂತ ನಾವು ಹೇಳ್ತೀವಿ. ಆಯ್ತಾ? ಕೀರ್ತನ ಬೇಡ್ ಗುಡ್ ನೈಟ್ ಟು ಹರ್ ಡ್ಯಾಡ್. ಕಾನ್ಸೆಪ್ಟ್ ಇಸ್ ಕ್ಲಿಯರ್? ನೆಕ್ಸ್ಟ್, he said would that I were a girl. ಅವನು ಹೇಳ್ದ, ಅಕಸ್ಮಾತ್ ನಾನು ಒಂದು ಹುಡುಗಿ ಆಗ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನಲ್ಲ, ಸೆಂಟೆನ್ಸ್ ಹೇಳ್ತಿರೋದು ನಾನು ಕೊಟ್ಟಿರೋದಲ್ಲಿ. ಅರ್ಥ ಆಗ್ತಾ ಇದೆಯಾ? ನನ್ನ ತಿಳ್ಕೊಬಿಡಿ ಆಮೇಲೆ. he said would that I were a girl, ನಾನು ಹುಡುಗಿ ಆಗ್ತಿದ್ರೆ ಎಕ್ಸ್ಕ್ಲಾಮೇಟರಿ ಹೇಳ್ತಾ ಇದ್ದಾನೆ. ಅರ್ಥ ಆಗ್ತಾ ಇದೆಯಾ? ಸೊ ಯಾವ ಟೈಪಲ್ಲಿ ಚೇಂಜ್ ಮಾಡಬೇಕು, ಹಿ ವಿಶ್ ಮಾಡ್ಕೋತಾನೆ, ಓ ನಾನು ಹುಡುಗಿ ಆಗ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಅವನೇ ಸಂತೋಷವಾಗಿದ್ದಾನೆ ನನಗೆ. ಹಿ ವಿಶ್ಡ್ ದಟ್, ಐ ಅನ್ನೋದಲ್ಲಿ ಏನ್ ಮಾಡ್ತು, ಅಲ್ಲಿ ಸಬ್ಜೆಕ್ಟ್ ಆಧಾರದ ಮೇಲೆ ನಾವು ಹಿ ಹಾಕಿದೀವಿ. ಹಿ ವಿಶ್ಡ್ ದಟ್ ಹಿ ಹ್ಯಾಡ್, ನಾನು ಚಾರ್ಟ್ ನಂಬರ್ 3 ಅಲ್ಲಿ ಕೊಟ್ಟಿದ್ದೀನಿ. ಅರ್ಥ ಆಗ್ತದೆಯಾ? ಪಾಸ್ಟ್ ಕಂಟಿನ್ಯೂಸ್ ಬಂದಾಗ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಯಾವ ಟೈಪ್ ಅಲ್ಲಿ ಚೇಂಜ್ ಆಗುತ್ತೆ ಅಂತ ನಾನು ಕೊಟ್ಟಿದೆ. ಏನು, ವಾಸ್ ಬರ್ಲಿ, ವರ್ಬ್ ಬರ್ಲಿ, ಹ್ಯಾಡ್ ಬೀನ್ ಚೇಂಜ್ ಆಗುತ್ತೆ ಪಾಸ್ಟ್ ಕಂಟಿನ್ಯೂಸ್. ಅರ್ಥ ಆಗ್ತದೆಯಾ? ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಸೆಂಟೆನ್ಸ್ ಬಂದಾಗ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಹ್ಯಾಡ್ ಬೀನ್ ಅನ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ. ನೋಡಿ ಈಗ, ಹಿ ಸೆಡ್ ವುಡ್ ದ್ಯಾಟ್ ಐ ವಾಸ್ ಅ ಗರ್ಲ್. ನೀವು ಹೇಳ್ಬೋದು, ಸರ್ ಯಾಕೆ ಸರ್ ವರ್ಬ್ ಬಂದಿದೆ, ಯಾಕಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಅದು. ಸೊ ನಾವು ಈಗ ಚೇಂಜ್ ಮಾಡಬೇಕಲ್ಲ. ಸೊ ಅದಕ್ಕೆ ನೋಡಿ, ಇಂಡೈರೆಕ್ಟ್ ಯಾವ ಟೈಪ್ ಅಲ್ಲಿ ಚೇಂಜ್ ಮಾಡ್ತೀವಿ. ಹಿ ವಿಶ್ಡ್ ದಟ್ ಹಿ ಹ್ಯಾಡ್ ಬೀನ್ ಅ ಗರ್ಲ್. ನೋಡಿ, ಹಿ ವಿಶ್ಡ್ ದಟ್ ಹಿ ಹ್ಯಾಡ್ ಬೀನ್, ಬರ್ಲಿ ವಾಸ್ ಬರ್ಲಿ, ಆ ಟೈಮ್ ಅಲ್ಲಿ ನಾವು ಚೇಂಜ್ ಮಾಡ್ತೀವಿ ಹ್ಯಾಡ್ ಬೀನ್ ಅಂತ. ಅರ್ಥ ಆಗ್ತದೆಯಾ? ಹ್ಯಾಡ್ ಬೀನ್ ಅಂತ ನಾವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು, ವಿಡಿಯೋ ನಂಬರ್ 1 ನೀವು ನೋಡಿಲ್ಲ ಅಂದ್ರೆ ಇಂಪಾರ್ಟೆಂಟ್ ಸ್ಪೀಚ್ ಅಲ್ಲಿ ಏನು ಅರ್ಥ ಆಗಲ್ಲ ಅಂತ. ಸೊ ಅದನ್ನ ನೋಡ್ಕೊಳ್ಳಿ, ಚಾರ್ಟ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಹಿ ವಿಶ್ ದಟ್ ಹಿ ಹ್ಯಾಡ್ ಬೀನ್ a girl. Concept is clear? The next sentence ನೋಡಿ. Harish said, I wish my friends were here. ನೋಡಿ, I wish my friends were here.
ಸೊ ಇಲ್ಲೂ ಕೂಡ ವರ್ಕ್ ಬಂದಿದೆ, ಅರ್ಥ ಆಗ್ತದೆಯಾ? ಇಲ್ಲೂ ಕೂಡ WER ವರ್ಕ್ ಬಂದಿದೆ. ಸೊ ಅದಕ್ಕೆ ನಾವು ಇಲ್ಲೂ ಕೂಡ ಒಂದು ಹ್ಯಾಡ್ ಬೀನ್ ಅನ್ನು ತಗೊಳುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾನೆ ಅವನು ವಿಶ್ ಮಾಡ್ತಾ ಇದ್ದಾನೆ. ಹರೀಶ್ ವಿಶ್ಡ್ ದಟ್ ಹರೀಶ್ ವಿಶ್ಡ್ ದಟ್ ಐ ಹಿಸ್ ನೋಡಿ ಹಿಸ್ ಫ್ರೆಂಡ್ಸ್ ಹ್ಯಾಡ್ ಬೀನ್. ನೋಡಿ ವರ್ಕ್ ಬಂದಾಗ ನಾವು ಏನ್ ಮಾಡ್ತೀವಿ ಹ್ಯಾಡ್ ಬೀನ್. ಹಿಯರ್ ಅಂದಾಗ ನಾವು ಚಾರ್ಟ್ ನಂಬರ್ 2 ಅಲ್ಲಿ ಕೊಟ್ಟಿದ್ದೆ ಏನಂತ, ಹಿಯರ್ ಬಂದಾಗ ನಾವು ದೇರ್ ಅಂತ ಯೂಸ್ ಮಾಡ್ತೀವಿ. ಹಿಯರ್ ಇಲ್ಲಿ ದ ಅಲ್ಲಿ. ಹರೀಶ್ wished that his friends had been there. ಹರೀಶ್ wished that his friends had been there. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ was or were ಬರ್ಲಿ ನಾವು had been ಆಗಬೇಕು, ಯಾಕಂದ್ರೆ that sentence is in past continuous tense. ಕಾನ್ಸೆಪ್ಟ್ ಇಸ್ ಕ್ಲಿಯರ್? ನೆಕ್ಸ್ಟ್ ಸೆಂಟೆನ್ಸ್. ಸೊ ಇದು ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಈ ಸೆಂಟೆನ್ಸ್ ಅನ್ನು ಕೇಳಿಸ್ಕೊಳ್ಳಿ. He said to Imad, may you succeed in life. ಅರ್ಥ ಆಗ್ತದೆ? ಇಲ್ಲಿ ಇಮಾದ್ ಏನ್ ಮಾಡ್ತಾ ಇದ್ದಾನೆ ಅವನು, ಇಮಾದ್ಗೆ ಪ್ರೇ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಪ್ರೇ ಮಾಡ್ತಾ ಇದ್ದಾನೆ ಅವನು. ಪ್ರೇ ಮಾಡಿದಾಗ ನೋಡಿ ಯಾವ ಟೈಪ್ ಅಲ್ಲಿ ನಾನು ಹೇಳಬೇಕು, ಅವನು ಆ ಸೆಂಟೆನ್ಸ್ ಇಂಡೈರೆಕ್ಟ್ ಯಾವ ಟೈಪ್ ಅಲ್ಲಿ ಚೇಂಜ್ ಮಾಡಬೇಕು ಅಂದ್ರೆ ನೋಡಿ, ಈಗ he said to Imad, may you succeed in life. ನೀನು ನಿನ್ನ ಜೀವನದಲ್ಲಿ ನೀನು ಸಕ್ಸೀಡ್ ಆಗು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಸೊ ನೋಡಿ ಈಗ he prayed that Imad, ನೀವು ಹೇಳ್ಬಹುದು ನೋಡಿ ಯು ಮೇ ಯಾಕಂದ್ರೆ ಅದು ಮಾಡೆಲ್ ವರ್ಬ್. ಸೊ ಮಾಡೆಲ್ ವರ್ಬ್ ಇಲ್ಲಿ ಇದ್ದಾಗ ನಾವು ಫಸ್ಟ್ ಯು ನ ತಗೋತೀವಿ. ಸೊ ಇಲ್ಲಿ ಯು ಯಾರು, ಇಲ್ಲಿ ಇಮಾದ್ ಆಬ್ಜೆಕ್ಟ್. ಅರ್ಥ ಆಗ್ತದೆಯಾ? ಸೊ ನೇಮ್ ಯಾಕೆ ತಗೊಂಡಿದ್ವಿ ಅಂದ್ರೆ ಅವನು ಪ್ರೇ ಮಾಡ್ತಿರೋದು ಇಮಾದ್ಗೋಸ್ಕರ. ಯಾರಿಗೆ ಪ್ರೇ ಮಾಡ್ತಿರೋದು ಅಂದ್ರೆ ಅವನು ದೇವರಿಗೆ, ಗಾಡ್ಗೆ ಪ್ರೇ ಮಾಡ್ತಾ ಇದ್ವು. ಅರ್ಥ ಆಗ್ತಾ ಇದೆಯಾ? ಸೊ ಅಕಸ್ಮಾತ್ ನಾನು he prayed that ತೆಗ್ದಾಕಿ ಜಸ್ಟ್ ಇಮಾದ್ ಅಂತ ಕೊಡ್ತೀರಿ, ಅವನು ಇಮಾದ್ ಪ್ರೇ ಮಾಡ್ತಾ ಇದ್ದಾನೆ ಅಲ್ವಾ, ಇಮಾದ್ಗೆ ಕೇಳ್ಕೊತಾ ಇದ್ದಾನೆ ಅವನು. ಸೊ ಆತರ ಅಲ್ಲ, ಬಟ್ ಅವನು ಇಮಾದ್ಗೋಸ್ಕರ ಪ್ರೇ ಮಾಡ್ತಿರೋದ್ರಿಂದ ಸೊ ಅಲ್ಲಿ ಇಮಾದ್ ಅಂತ ಬರುತ್ತೆ ಅಲ್ಲಿ ನೇಮ್. ಅರ್ಥ ಆಗ್ತದೆ? ಅಲ್ಲಿ ಒಂದು ಕನ್ಫ್ಯೂಸ್ ಆಗುತ್ತೆ. ಕೆಲವು ಟೈಮಲ್ಲಿ ಹೇಳಿರ್ಬೋದು ನೀವು ಹಿ ತಗೊಂಡಿದ್ರಲ್ಲ, ಶಿ ತಗೊಂಡಿದ್ರಲ್ಲ, ತಗೊಂಡಿದ್ದೆ, ಬಟ್ ಈ ಸೆಂಟೆನ್ಸ್ ಅಲ್ಲಿ ಆಪ್ಟೇಟಿವ್ ಸೆಂಟೆನ್ಸ್ ಅಲ್ಲಿ ಅವನು ಹಿ ಅನ್ನೋನು ಒಬ್ಬ ಹುಡುಗ ಏನ್ ಮಾಡ್ತಾನೆ, ಗಾಡ್ ಹತ್ರ ಪ್ರೇಯರ್ ಮಾಡ್ತಿರೋದು. ಗಾಡ್ ಅರ್ಥ ಆಗ್ತದೆ? ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ? ಇಮಾದ್ಗೋಸ್ಕರ. ಸೊ ಅಲ್ಲಿ ನಾನು ಇಮಾದ್ ಅಂತ ಅಲ್ಲಿ ಆಡ್ ಮಾಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಅರ್ಥ ಆಗ್ತಾ ಇದೆಯಾ? ಸೊ ಇಮಾದ್ ಹತ್ರನೇ ಅವ್ನು ಪ್ರೇ ಮಾಡ್ತಾ ಇಲ್ಲ, ಇಮಾದ್ಗೋಸ್ಕರ ಮಾಡ್ತಿರೋದು. ಸೊ ಯಾರಿಗೆ ಪ್ರೇ ಮಾಡ್ತಿರೋದು ಅಂದ್ರೆ ಯಾರಿಗೆ ಅಂದ್ರೆ ಅದು ಗಾಡ್ಗೆ, ದೇವರಿಗೆ. ಈ ಪ್ರೇಡ್ ದಟ್ ಇಮಾದ್ ಮೈಟ್ ಸಕ್ಸೀಡ್ ಇನ್ ಲೈಫ್. ಮೇ ಆಗಿದ್ದು ಏನಾಯ್ತು? ಮೈಟ್ ಆಯ್ತು. ಅರ್ಥ ಆಯ್ತಾ? ಮೇ ಆಗಿದ್ದು ಮಾಡೆಲ್, ಮೈಟ್ ಸಕ್ಸೀಡ್ ಸೇಮ್ ಆಸ್ ಇಟ್ ಇಸ್ ಇನ್ ಲೈಫ್. ಸೊ ಇಷ್ಟೆಲ್ಲ ಕೂಡ ಫಸ್ಟ್ ನಾವು ವಿಡಿಯೋನ ಪಾಸ್ ಮಾಡಿ ಆಮೇಲೆ ರಿವರ್ಸ್ ಮಾಡಿ ನೋಡಬೇಕಾಗುತ್ತೆ, ಬರ್ದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ವುಮೆನ್ ಮ್ಯಾನ್ ಪರ್ಫೆಕ್ಟ್ ಅಂತ ಇದೆಯಾ? ಸೊ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲನೂ ಕೂಡ ಸುಲಭ ಆಗುತ್ತೆ. ಸೊ ನೆಕ್ಸ್ಟ್ ಕೆಲವು ಇದರ ಬಗ್ಗೆ ಎಕ್ಸಾಂಪಲ್ಸ್ ಅನ್ನ ನಾನು ಸೆಂಟೆನ್ಸಸ್ ನಾನು ಕೊಡ್ತೀನಿ. ಸೊ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಿ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸೊ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಸೊ ಈ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.